ನಮಸ್ಕಾರ ಪ್ರಿಯ ವೀಕ್ಷಕರೇ, RPI ರಾಷ್ಟ್ರೀಯ ಅಧ್ಯಕ್ಷರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಇರತಕ್ಕಂಥ ಡಾಕ್ಟರ್ ಎನ್ ಮೂರ್ತಿ ಸರ್ ಇವತ್ತ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಇವತ್ತ ಸಂಘ ಸಂಸ್ಥೆಗಳ ಬಗ್ಗೆ, ಅದರ ಉದ್ದೇಶಗಳು, ಅದರ ಪರಿಚಯವನ್ನು ಹಂಚಿಕೊಳ್ತಿದ್ದಾರೆ. ಅವ್ರನ್ನ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲದಾಗಿ ತಮ್ಮೊಂದು ಕಿರು ಪರಿಚಯ ನಮ್ಮ ರಾಜ್ಯದ ಜನತೆಗೆ ತಿಳಿಪಡಿಸ್ಬೇಕಂತ ಕೇಳ್ತೀನಿ ಸರ್. ನಾನು ಎನ್ ಮೂರ್ತಿ, ದಲಿತ ಸಂಘರ್ಷ ಸಮಿತಿನಲ್ಲಿ ಒಟ್ಟಾರೆ ದಲಿತ ಚಳವಳಿಯಲ್ಲಿ ಸರಿಸುಮಾರು 5 ದಶಕಗಳ ಕಾಲ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದೇವೆ. ಲಕ್ಷಾಂತರ ಹೋರಾಟಗಳನ್ನು ಮಾಡಿದ್ದೇವೆ. ಜೀತ ಪದ್ಧತಿಯ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ಸರ್, ತಮ್ಮೊಂದು ವೈಯಕ್ತಿಕ ಕಿರು ಪರಿಚಯ ಸರ್. ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲೂಕು, ಚಿಕ್ಕಮಾರನಹಳ್ಳಿ ಅಂತ ವಿಲೇಜು. ಹಾಂ ಸರ್. ತಂದೆ ತಾಯಿ ಏನು? ನಮ್ಮ ತಾಯಿ ಮಾತಾಜಿ ತಿಮ್ಮಕ್ಕ ಅಂತೇಳಿ, ಹಾಂ, ಅವರು 2 ವರ್ಷ ಆಯ್ತು ತೀರ್ಕೊಂಡು. ಅವರು 105 ವರ್ಷ ಬದುಕಿದ್ರು. ಹಾಂ. ಅವರ ಜೀವನ ಪೂರ್ತಿ ದಲಿತ ಚಳುವಳಿಯಲ್ಲಿ ತೊಡಗಿಸ್ಕೊಂಡಿದ್ರು. ನಮ್ಮ ತಾಯಿ ಮಾತಾಜಿ ತಿಮ್ಮಕ್ಕನವರು ದಲಿತ ಚಳುವಳಿಯ ಸ್ಥಾಪಕ ಸದಸ್ಯರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ದೊಡ್ಡಮ್ಮ ಆಗಿದ್ದರು. ಈ ದಲಿತ ಚಳುವಳಿಗೆ ಅವರ ಸ್ಫೂರ್ತಿ ಮತ್ತು ಬಿ ಕೃಷ್ಣಪ್ಪರ ಸ್ಫೂರ್ತಿ ಮತ್ತು ಅವರ ಒಡನಾಟದಿಂದ ದಲಿತ ಚಳುವಳಿಯಲ್ಲಿ ನಿರಂತರವಾಗಿ ನಾನು ಹೋರಾಟವನ್ನು ಮಾಡ್ಕೊಂಬಂದಿದ್ದೀನಿ. ಹಲವಾರು ಡಿಗ್ರಿಗಳು ಮಾಡಿದರೂ ಕೂಡ ನಾನು ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ದೇನೆ ಚಳುವಳಿಯಲ್ಲೇ ತೊಡಗಿಸ್ಕೊಂಬಂದಿದ್ದೇನೆ. ಸರ್, ತಾಯಿಯ ಒಂದು ಸಂಘಟನಾ ಮನೋಭಾವನೆ ನಿಮಗೂ ಕೂಡ ಆ ಮನೋಭಾವನೆ ಬೆಳೀತಾ? ಹೌದು, ಅವರು ಸ್ಮಾರಕನ ಸರ್ಕಾರವೇ ಈಗ ರೆಡಿ ಮಾಡಿದೆ ಚಿಕ್ಕಮಾರನಹಳ್ಳಿಯ ತೋಟದಲ್ಲಿ. ಹಾಂ ಸರ್. ಅವ್ರ ಸ್ಫೂರ್ತಿ ಮತ್ತು ಅನೇಕರ ಸ್ಫೂರ್ತಿಗಳಿದ್ದಾವೆ ಜೊತೆಗೆ. ಹಾಂ. ನಮ್ಮ ಜೊತೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದ್ದರು. ಹಾಂ ಸರ್. ದಿವಂಗತ ಕವಿ ಸಿದ್ಧಲಿಂಗಯ್ಯನವರು ಒಡನಾಟ ಜೊತೆಗೆ ಮಾಡಿದ್ವಿ. ಹಾಂ ಸರ್. ಹಾಲಿ ಇರ್ತಕ್ಕಂಥ ಸಾಹಿತಿಗಳ ದೇವನೂರು ಮಾದೇವ. ಹಾಂ ಸರ್. ಇನ್ನು ಅನೇಕ ಹಿರಿಯ ಹೋರಾಟಗಾರರು ಕೆ ಬಿ ಸಿದ್ದಯ್ಯನವರು ದಿವಂಗತ. ಹಾಂ ಸರ್. ರಾಮದೇವ್ ರಾಖಿ ಅವರು. ಹಾಂ ಸರ್. ದೇವಯ್ಯ ಹರವಿ ಅವರು, ಪ್ರೊಫೆಸರ್ ದಿವಂಗತ ದೇವಯ್ಯ ಹರವಿ ಅವರು. ಓಕೆ. ಜಯಣ್ಣನವರು. ಹಾಂ ಸರ್. ಚಿಂತಾಮಣಿ ಶಿವಣ್ಣ, ಚಂದ್ರಪ್ರಸಾದ್ ತ್ಯಾಗಿ ದಿವಂಗತ. ದಲಿತ ಚಳುವಳಿಯನ್ನು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೇವೆ. ಸರ್, ಈ ದಲಿತ ಸಂಘರ್ಷ ಸಮಿತಿ ಒಳಗೆ ತಾವು ಹೋರಾಟ ಮಾಡಬೇಕು, ಈ ಸಂಘ ಸಂಸ್ಥೆಗಳನ್ನು ನಾವು ಕಟ್ಟಬೇಕು, ಇದನ್ನು ರಾಜ್ಯಾದ್ಯಂತ ನಾನು ಸಂಘಟನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಆಧರಣೆಗಳು ಯಾವ ಆಧಾರದ ಮೇಲೆ ನೀವು ಇದನ್ನು ಗಟ್ಟಿಯಾಗಿ ಈ ನಿಲುವಿನ ಮೇಲೆ ನಿಂತ್ರಿ ಸರ್? ನಾವು ತಥಾಗತ ಗೌತಮ ಬುದ್ಧ, ಹಾಂ, ಬಾಬಾ ಸಾಹೇಬ್ ಮಹಾಮಾನವತಾವಾದಿ ಹಾಂ ಸರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ಹಾಂ ಸರ್, ಪೆರಿಯರು, ಪುಲೆ, ಸವಿತಾ ಪುಲೆ, ಇನ್ನು ಅನೇಕ ಮಹನೀಯರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಬಸವಣ್ಣವರ ಚಿಂತನೆಗಳು, ವಚನಗಳು, ಇಂಥ ಮಹಾಪುರುಷರ ಚಿಂತನೆಗಳ ಅಡಿಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೇವೆ. ಸರ್, ತಾವು ಕಂಡ ಹಾಗೆ ತಮ್ಮ ಸಮಕಾಲೀನವರ ಇವತ್ತು ಸಾಕಷ್ಟು ಸಂಘಟನೆಗಳನ್ನು ಕೂಡ ಇದ್ದಾವೆ. ಒಂದು ದಲಿತ ಸಂಘರ್ಷ ಸಮಿತಿ ಅಂತಂದಾಗ ಬೇರೆ ಬೇರೆ ಬಣಗಳನ್ನು ಕೂಡ ರಾಜ್ಯದಲ್ಲಿದ್ದಾವೆ. ಈ ಸುಮಾರು ದಲಿತ ಸಂಘರ್ಷ ಸಮಿತಿಗಳಂತೇಳಿ ಈ ಥರ ಎಷ್ಟು ಸಂಘಟನೆಗಳಿದೆ ಸರ್? ಮೂಲದಲ್ಲಿ ದಲಿತ ಚಳುವಳಿ ಅಂತ ಪ್ರಾರಂಭ ಆದಿತ್ತು. ಹಾಂ ಸರ್. ಅದರ ಕಾನ್ಸೆಪ್ಟು, ಅದರ ಐಡಿಯಾಲಜಿ ಬಾಬಾ ಸಾಹೇಬರ ಐಡಿಯಾಲಜಿ ಆಗಿತ್ತು. ಬಾಬಾ ಸಾಹೇಬರ ತತ್ವ ಸಿದ್ಧಾಂತ ಅಡಿಯಲ್ಲಿ ಒಂದೇ ಸಂಘಟನೆಯಾಗಿ ನಾವು ಚಳುವಳಿಯನ್ನು ಆರಂಭ ಮಾಡಿದ್ವಿ. ಈಗ ಹಲವಾರು ಹೆಸರುಗಳು ಮತ್ತು ನಾಯಕತ್ವಗಳ ಅಡಿಯಲ್ಲಿ ಬಂದಿದೆ. ಏನು ನಾಯಕತ್ವದ ಅಡಿಯಲ್ಲಿ ಹಲವಾರು ಸಂಘಟನೆಗಳು ಆಗಿದ್ದರೂ ಕೂಡ
ಅವರೆಲ್ಲನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲೇ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಬೆಂಡಿಗೇರಿನಲ್ಲಿ ದಲಿತರಿಗೆ ಮಲ ತಿನ್ನಿಸಿದಾಗ ಎಲ್ಲರೂ ಕೂಡ ಹೋರಾಟವನ್ನು ವಿರೋಧ ಮಾಡಿದ್ದಾರೆ, ಖಂಡನೆ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಕಂಬಾಲ್ಪಲ್ಲಿಯಲ್ಲಿ 2000 ಇಸ್ವಿನಲ್ಲಿ 7 ಜನ ದಲಿತರ ನರಮೇಧ ನಡೆದಾಗ ಕೂಡ ನಾವೆಲ್ಲನೂ ಕೂಡ ಒಟ್ಟಿಗೆ ಅದನ್ನು ಖಂಡಿಸಿ ಹೋರಾಟವನ್ನು ಮಾಡಿದ್ದೇವೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಬುದ್ಧ ಜಯಂತಿ, ಜಗಜ್ಯೋತಿ ಬಸವಣ್ಣವರ ಜಯಂತಿ ಬಂದಾಗ ಎಲ್ಲರೂ ಕೂಡ ಜಯಂತಿಗಳನ್ನು ಮಾಡ್ತಾ ಇದ್ದೇವೆ. ತತ್ವ ಸಿದ್ಧಾಂತದಲ್ಲಿ ಏನು ಒಡಕಿಲ್ಲ, ನಾಯಕತ್ವಗಳಲ್ಲಿ ಹೋರಾಟಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲನೂ ಕೂಡ ಒಂದೇ ವೇದಿಕೆಯಲ್ಲಿ ಬರಬೇಕು ಅಂತ ನಾವು ಹಲವಾರು ಕರೆಗಳನ್ನು ಕೊಟ್ಟಿದ್ದೇವೆ. ಸಕಾಲ ಬಂದಾಗ ಎಲ್ಲರೂ ಕೂಡ ಒಟ್ಟಿಗೆ ಹೋರಾಟವನ್ನು ಮಾಡ್ತೇವೆ. ಅಂಥ ದಿನಗಳು ಹತ್ತಿರ ಆಗಲಿ ಅಂತ ನಾನು ಆಶಿಸ್ತೇನೆ, ಬಯಸ್ತೇನೆ. ಸರ್, ಈ ದಲಿತ ಸಂಘರ್ಷ ಸಮಿತಿಯ ಮುಖ್ಯ ಉದ್ದೇಶಗಳೇನು ಸರ್? ದಲಿತ ಸಂಘರ್ಷ ಸಮಿತಿಯ ಉದ್ದೇಶಗಳು ಬಾಬಾ ಸಾಹೇಬ್ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐಡಿಯಾಲಜಿಗಳು ಏನಿದ್ದಾವೆ ಅದರ ಅಡಿಯಲ್ಲಿ ಹೋರಾಟವನ್ನು ಮಾಡಬೇಕು. ಈ ದೇಶದಲ್ಲಿ ಸಮಾನತೆ ಬರಬೇಕು, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ಬರಬೇಕು. ಧಾರ್ಮಿಕವಾಗಿ ಚಿಂತನೆಗಳು ಬೆಳೆಸ್ಕೋಬೇಕು. ಬಾಬಾ ಸಾಹೇಬರು ಒಂದು ವ್ಯವಸ್ಥೆನೇ ಬದಲು ಮಾಡಬೇಕು ಅಂತ ಹೋದಂತು. ನಮ್ಮ ಸಂಸ್ಕೃತಿ ಏನಿದೆ, ಗೌತಮ ಬುದ್ಧ ಏನು ನಾವು ನಮ್ಮ ಸಂಸ್ಕೃತಿಯನ್ನೇ ತುಳಿದು 6,000 ಜಾತಿಗಳನ್ನಾಗಿ ಮಾಡಿ ನಮ್ಮ ಸಮುದಾಯಗಳನ್ನು ತುಳಿದು ಹೋಗುವಂಥ ಸಮಾಜ ಏನಿದೆ, ಆ ಸಮಾಜ ಬದಲಾಗಬೇಕು, ಸಮಾನತೆ ಬರಬೇಕು ಸಮಾಜದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಒಟ್ಟು ಹಿಂದುಳಿದಿರ್ತಕ್ಕಂಥ ವ್ಯಕ್ತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥದ್ದೇ ನಿಮ್ಮ ಮುಖ್ಯ ಉದ್ದೇಶ ಆಗಿರ್ಬೇಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ದೇಶದಲ್ಲಿ ಸಮಾನತೆ ಬರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು. ಆರ್ಥಿಕ ತಾರತಮ್ಯ ಇದೆ. ಒಂದೊತ್ತಿಗೆ ಊಟ ಇಲ್ದವ್ರು ಇದ್ದಾರೆ, ಅಗರ್ಭ ಶ್ರೀಮಂತರಿದ್ದಾರೆ. ಈಗ ಉದಾಹರಣೆಗೆ ಲೇಟೆಸ್ಟಾಗಿ ಕೊಡಬೇಕು ಅಂದರೆ ಅದಾನಿ 6,000 ಕೋಟಿ ಕೊಟ್ಟು ಮದುವೆ ಮಾಡ್ತಾರೆ. ಮತ್ತೊಂದು ಕಡೆ ಒಂದು ಹೊತ್ತಿಗೆ ಕೂಡ ಊಟಕ್ಕಿರಲ್ಲ. ಅವರು ಬಡವರು ಮದುವೆ ಮಾಡ್ಬೇಕಾದ್ರೆ ಅವ್ರ ಹೆಣ್ಮಕ್ಳಿಗೆ ಒಂದು ತಾಲಿ ತರೋ ಶಕ್ತಿ ಕೂಡ ಇರಲ್ಲ, ಸೀರೆ ತರೋ ಶಕ್ತಿ ಕೂಡ ಇರಲ್ಲ. ಇಂಥ ತಾರತಮ್ಯ ಮನುಷ್ಯರ ಮಧ್ಯೆ ಇದೆ. ಈ ದೇಶದ ಈ ನೆಲದ ಮೇಲೆ ಎಲ್ಲರೂ ಕೂಡ ಸರಿಸಮನಾದಂಥ ಮನುಷ್ಯರು. ನಾವು ಮನುಷ್ಯರ ಮಧ್ಯೆ ಆರ್ಥಿಕ ಸಮಾನತೆ ಇದೆ. ಅಗರ್ಭ ಶ್ರೀಮಂತ ಅಂದರೆ ದೊಡ್ಡ ಬೆಳಕಿನ ಮಧ್ಯೆ ದೀಪದ ಕೆಳಗಡೆ ಕತ್ತಲು. ಒಂದು ಕಡೆ ಶ್ರೀಮಂತಿಗೆ, ಒಂದು ಕಡೆ ಬಡತನ. ಮತ್ತೊಂದು ಕಡೆ ಶಿಕ್ಷಣ ಸಮಾನತೆಯನ್ನು ನಾವು ನೋಡಿದರೆ ICSE, CBSE ಆಂಗ್ಲ ಶಾಲೆಗಳು ಭಾರಿ ಡೊನೇಷನ್ಗಳನ್ನು ಕೊಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ. ಬಡವರು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಯಾರು ಶಿಕ್ಷಣವನ್ನು ಆಂಗ್ಲ ಮಾಧ್ಯಮದಲ್ಲಿ ಕಲ್ತಿರ್ತಾರೆ ಅವರು ಉನ್ನತ ಹುದ್ದೆಗೆ ಹೋಗೋದು ಸಹಜ. ಸರ್ಕಾರದ ಆಗುಹೋಗುಗಳ ಬಗ್ಗೆ ಕೆಲವಷ್ಟು ಸೌಲಭ್ಯದ ಬಗ್ಗೆ ತದನಂತರದಲ್ಲಿ ಮಾತಾಡೋಣ ಸರ್. ಈಗ ನಮಗೆ ಮುಖ್ಯವಾಗಿ ಈ ದಲಿತ ಸಂಘಟನೆಗಳ ಕುರಿತು ಇವತ್ತು ನಿಮ್ಮ ಸಂಘಟನೆ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ, ಎಷ್ಟು ತಾಲೂಕು, ಎಷ್ಟು ಗ್ರಾಮದಲ್ಲಿ ಇವತ್ತು ನೀವು ಸಂಘಟನೆಗಳನ್ನು ಮಾಡಿದ್ದೀರಿ ಸರ್? ನಾವು ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಘಟನೆ 31 ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಇದೆ. ಹೋಬಳಿಗಳಲ್ಲಿದೆ, ತಾಲೂಕುಗಳಲ್ಲಿದೆ. ಎಲ್ಲ ಕಡೆ ದಲಿತ ಸಂಘರ್ಷ ಸಮಿತಿ ಶಾಖೆಗಳಿದ್ದಾವೆ. ಗಜೇಂದ್ರ ಗಡದಲ್ಲೂ ಕೂಡ ಶಾಖೆ ಇದೆ. ಇನ್ನೂ ಅಧ್ಯಕ್ಷರಿದ್ದಾರೆ. ಗದಗ ಜಿಲ್ಲಾ ಅಧ್ಯಕ್ಷರು ನಮ್ಮ ಕಟ್ಟಿಮನಿ ದುರ್ಗಪ್ಪ ಕಟ್ಟಿಮನಿ ಇದ್ದಾರೆ. ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಗಿ ಅದಕ್ಕೆ ಮಂಜುಳಾ ಅವರಿದ್ದಾರೆ. ಗಜೇಂದ್ರ ಗಡದಲ್ಲೂ ಕೂಡ ಅಧ್ಯಕ್ಷರಿದ್ದಾರೆ, ಶಾಖೆಗಳಿದ್ದಾವೆ. ಹಳ್ಳಿಗಳಲ್ಲಿ ನಮ್ಮ ಸಂಘಟನೆ ಇದೆ. ಹಾಂ ಸರ್. ಇದರ ಮುಖ್ಯ ಅವ್ರಿಗೆ ನೀವು ನಿಮ್ಮ ಕಾರ್ಯಕರ್ತರಿಗೆ ಏನು ಸಂದೇಶಗಳನ್ನು ಕೊಡ್ತಾ ಇದ್ರಿ ಸರ್? ಸಂದೇಶ ತುಂಬ ಸ್ಪಷ್ಟ, ನೇರ. ಹಾಂ. ಬಾಬಾ ಸಾಹೇಬ್ ತತ್ವ ಸಿದ್ಧಾಂತಗಳನ್ನು ನೀವು ತಾರ್ಕಿಕವಾಗಿ ಅರ್ಥ ಮಾಡ್ಕೋಬೇಕು. ಹಾಂ ಸರ್. ಬಾಬಾ ಸಾಹೇಬ್ರ ಚರಿತ್ರೆ ಮತ್ತು ಅವ್ರ ಬರಹ ಭಾಷಣಗಳನ್ನು ಸಾಧ್ಯಾಂತಿಕವಾಗಿ ಓದಬೇಕು. ಏನು ಬಾಬಾ ಸಾಹೇಬರು ನಮಗೆ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ.
ಸಂವಿಧಾನಾತ್ಮಕವಾಗಿ ಈ ಸಂವಿಧಾನ ಜಾರಿಯಾಗೋದಕ್ಕೆ ಹೋರಾಟವನ್ನು ಮಾಡಬೇಕಾಗಿದೆ. ಇವತ್ತು ಸಂವಿಧಾನ ಜಾರಿಯಾಗಿ 74 ವರ್ಷ ಆಗಿದೆ. 1950ರಲ್ಲಿ ಸಂವಿಧಾನ ಬಂದದ್ದು. ಇದುವರೆಗೂ ಕೂಡ ಸಂವಿಧಾನದ ಆಶಯಗಳು ಜಾರಿಯಾಗಿಲ್ಲ, ಸಂವಿಧಾನದ ಪರಿಕಲ್ಪನೆಗಳು ಜಾರಿಯಾಗಿಲ್ಲ, ಶಿಕ್ಷಣ ದೊರೆತಿಲ್ಲ, ಸಮಾನತೆ ದೊರೆತಿಲ್ಲ. ಸಂವಿಧಾನದ ಆದೇಶಗಳೇನಿದ್ದಾವೆ, ಸಂವಿಧಾನದ ನೀತಿ ನಿರ್ದೇಶನಗಳೇನಿದ್ದಾವೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸರಿಯಾದಾಗೆ ಜಾರಿಗೆ ತರ್ತಾ ಇಲ್ಲ. ಅದಕ್ಕೋಸ್ಕರ ಹೋರಾಟವನ್ನು ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಮತ ಜಾಗೃತಿಯನ್ನು ಮಾಡೋದು, ಶಿಕ್ಷಣ ಜಾಗೃತಿಯನ್ನು ಮಾಡೋದು, ಮತ್ತು ಸ್ವಾಭಿಮಾನ ಆತ್ಮಗೌರವಕ್ಕೋಸ್ಕರ ಹೋರಾಟವನ್ನು ಬುಡಮಟ್ಟದಿಂದ ಕಟ್ಟಬೇಕು ಅನ್ನೋದೇ ನಮ್ಮದ ಆಶಯ ಮತ್ತು ಸಂಘಟನೆಗಳ ಧ್ಯೇಯೋದ್ದೇಶಗಳು. ಸರ್, ಈಗ ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನು ಸಮಾನತೆಯಿಂದ ತಾವು ಹಿಂದುಳಿದ ಜನಾಂಗಗಳಿಗೆ, ಇವತ್ತೆಲ್ಲ ಜನಾಂಗದವರು ಎಲ್ಲ ಥರ 2011 ಜನಗಣತಿ ಪ್ರಕಾರ ಹಿಂದುಳಿದಿರ್ತಕ್ಕಂಥ ಜನಾಂಗದವರನ್ನು ಗುರುತಿಸಿ ಅವ್ರಿಗೆ ಸಾಕಷ್ಟು ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಸಂಘಟನೆ ಪಾತ್ರಗಳು ಇತ್ತೀಚೆಗೆ ಬಹಳಷ್ಟು ಮಹತ್ವ ಕಾರ್ಯವನ್ನು ವಹಿಸ್ತಾ ಇದೆ. ಆದರೆ ನಿಮ್ಮ ಸಂಘಟನೆಯಿಂದ ನಿಮ್ಮ ಜನಾಂಗದವರು, ಅಂದರೆ ಈಗ ದಲಿತ ಜನಾಂಗದವರು, ಹಿಂದುಳಿದಿರ್ತಕ್ಕಂಥ ಜನಾಂಗದವರು ಏನಾದ್ರಲ್ಲ, ಅವರು ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ತಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ? ನಾವು ಜಾಗೃತಿ ಮಾಡೋದು ನಮ್ಮ ಕೆಲಸ. ನಾವು ಹೋಬಳಿಗೊಂದು ವಸತಿ ಶಾಲೆ ಕೊಡಬೇಕು ಅಂತ ಹೋರಾಟವನ್ನು 30 ವರ್ಷಗಳ ಹೋರಾಟ. ಮೊನ್ನೆ ಒಂದು ತಿಂಗಳಿಂದ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಭವನದಲ್ಲಿ ಹೇಳಿದರು ಭಾಷಣ ಮಾಡ್ತಾ, ನಾನು ದಲಿತ ಸಂಘರ್ಷ ಸಮಿತಿಯ ಪ್ರೇರಣೆಗೊಳಗಾದೆ. ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪರು ಹೇಳಿದರು, ದಲಿತ ಸಂಘರ್ಷ ಸಮಿತಿಯ ಪ್ರೇರಣೆಗೊಳಗಾದೆ ಅಂತ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಹೇಳೋದ್ರ ಮೂಲಕ ಅವರು ಹೋಬಳಿಗೊಂದು ವಸತಿ ಶಾಲೆ ಕೊಡಬೇಕು ಅಂತ ಹೋರಾಟ ಮಾಡಿದರು. ಆ ಹೋರಾಟ ಮಾಡಿದ್ರಿಂದ ನಾನು ಈಗಾಗಲೇ 900 ಚಿಲ್ಲರೆ ಹೋಬಳಿಗೊಂದು ವಸತಿ ಶಾಲೆಯನ್ನು ಕೊಟ್ಟು ಈಗಾಗಲೇ ನಡೀತಾ ಇದ್ದಾವೆ. ಈ ವರ್ಷವೂ ಕೂಡ ಸರಿಸುಮಾರು 100 ಕೊಡಬೇಕು ಹೋಬಳಿಗೊಂದು ವಸತಿ ಶಾಲೆ ಅಂತೇಳಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು. ಜೊತೆಗೆ ಸಾರಾಯಿ ಬೇಡ, ಎಂಡ ಬೇಡ, ಹೋಬಳಿಗೊಂದು ವಸತಿ ಶಾಲೆ ಕೊಡಿ ಅಂತ ನಮ್ಮ ಹೋರಾಟ ಇತ್ತು. ಅದನ್ನು ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಒಪ್ಕೊಂಡು ಮೊನ್ನೆ ಜಗಜೀವನ್ ರಾಮ್ ಅವರವರ ಭವನ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಭಾಷಣವನ್ನು ಅವ್ರು ಮಾಡಿದ್ದಾರೆ. ಅದೇ ರೀತಿ ವಿಷದ ಸಾರಾಯಿಯನ್ನು ಕೊಟ್ಟು, ವಿಷದ ಎಂಡವನ್ನು ಕೊಟ್ಟು, ಅನೇಕ ಜೀವಗಳನ್ನು ತೆಗೆದು ಅನೇಕ ತಾಲಿಗಳನ್ನು ಕಿತ್ತಾಕಿದಲ್ಲ ಸರ್ಕಾರಗಳು. ಅದನ್ನು ನಾವು ಹೋರಾಟವನ್ನು ಮಾಡಿ ಸಾರಾಯಿ ಎಂಡವನ್ನು ನಿಷೇಧ ಮಾಡಿಸಿ ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು. ಮನೆಯಲ್ಲಿ ವಿದ್ಯಾವಂತರು ಬರಬೇಕು. ಆಗ ಮಾತ್ರ ಏನಾದರೂ ಕ್ರಾಂತಿಕಾರಕ ಬದಲಾವಣೆ ಆಗ್ತದೆ, ಬಾಬಾ ಸಾಹೇಬ್ರ ಕನಸು ಸಾಕಾರ ಆಗ್ತದೆ ಅಂತೇಳಿ ನಾವು ಈಗಾಗಲೇ ಹೋರಾಟಗಳನ್ನು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಕಾರ್ಯಕ್ರಮ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರ ವಿಚಾರದಂತೆ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಅಂತ ಏನಿದಿಲ್ಲ, ಆ ಸಂವಿಧಾನದ ಪ್ರಕಾರ ಇವತ್ತ ಕಾರ್ಯಾಂಗ ಮತ್ತು ಶಾಸಕಾಂಗ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೋ ಇಲ್ಲೋ? ನೋಡಿ, ಸಂವಿಧಾನದ ಆಶಯಗಳು, ಅದರ ಪರಿಕಲ್ಪನೆಗಳನ್ನ 2% ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಾರಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ನಾವು ಒಂದು ದೊಡ್ಡ ಸಂವಿಧಾನದ ಒಂದು ಗುಡಿಯನ್ನು ಕಟ್ಟಿ ಆ ಗರ್ಭದ ಗುಡಿಯಲ್ಲಿ ಸಂವಿಧಾನವನ್ನು ಸ್ಥಾಪನೆ ಮಾಡಿದ್ದೇವೆ. ಅದನ್ನು ಆಳೋರೆಲ್ಲನೂ ಕೂಡ ಅಲ್ಲಿ ವ್ಯತಿರಿಕ್ತ ವ್ಯಕ್ತಿಗಳು ಆಳ್ತಾ ಇದ್ದಾರೆ. ಸಂವಿಧಾನ ಎಷ್ಟೇ ಕೆಟ್ಟದ್ದಾದರೂ ಆಳುವವರು ಒಳ್ಳೆಯ ಸ್ಥಿತಿನಲ್ಲಿದ್ದರೆ ಆ ಸಂವಿಧಾನನ ಜಾರಿ ಮಾಡಬಹುದು. ಸಂವಿಧಾನ ಎಷ್ಟೇ ಉತ್ತಮವಾದರೂ ಕೂಡ ಆಳುವ ವ್ಯಕ್ತಿಗಳು ಒಳ್ಳೆಯ ವ್ಯಕ್ತಿಗಳು ಅಲ್ಲದೇ ಇದ್ದರೆ ಸಂವಿಧಾನ ಜಾರಿಯಾಗಿ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆ ಕಾರಣದಿಂದ ಈ ಆಳುವ ವರ್ಗ ಇದೆಯಲ್ಲ, ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಮುಖ್ಯವಾಗಿ ಕಾಂಗ್ರೆಸ್ಸು ಮತ್ತು BJP, ಈ ದೇಶದಲ್ಲಿ ಭೂಮಾಲೀಕರು, ಬಂಡವಾಳಶಾಹಿಗಳು, ಹಣವಂತರು ಈ ದೇಶದ ಅಧಿಕಾರವನ್ನು ಹಿಡಿದಿದ್ದಾರೆ. ಅದಕ್ಕೋಸ್ಕರ ನೀವು ನಮ್ಮ ಜನ 85% ಇದ್ದೀರಿ ಇಡೀ ದೇಶದಲ್ಲಿ. ನೀವೇ ಸ್ವತಂತ್ರವಾಗಿ ಪಕ್ಷವನ್ನು ಕಟ್ಟಿ ನಿಮ್ಮ ಪಕ್ಷಕ್ಕೆ ನೀವು ಮತ ಹಾಕಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಕ್ಷವನ್ನು ಕಟ್ಟಿ
ಪಾರ್ಲಿಮೆಂಟ್ ಡೆಮಾಕ್ರಸಿ ಏನು ಅನ್ನೋದನ್ನು ದೇಶಕ್ಕೆ ಸಾರಿ ಹೇಳಿದ್ದಾರೆ. ಈ ಸಂಘಟನೆಗಳು ಕೂಡ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಂಡೇ ಪ್ರಜಾಪ್ರಭುತ್ವದ ಅಥವಾ ಪಾರ್ಲಿಮೆಂಟ್ ಡೆಮಾಕ್ರಸಿನ ಅರ್ಥ ಮಾಡ್ಕೊಳೋದ್ರಲ್ಲಿ ಒಂದು ರೀತಿ ನಾವು ಎಲ್ಲೋ ವಿಫಲರಾಗಿದ್ದೀವಿ ಮತ್ತು ನಮ್ಮ ಜನರನ್ನ ಮತಜಾಗೃತಿ ಮಾಡೋದ್ರಲ್ಲೂ ಸೋತಿದ್ದೀವಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಚುನಾವಣೆ ಬಂದಾಗ ಎಂಡಕ್ಕೆ ಹಣಕ್ಕೆ ದಾಸರಾಗಿ ಮತ ಚಲಾಯಿಸಿ ನಾವು ಯಾರಿಗೋ ಅಧಿಕಾರಗಳನ್ನು ಕೊಟ್ಟು ಅವ್ರ ಮನೆ ಮುಂದೆ ಹೋರಾಟಗಳನ್ನು ಮಾಡೋದು, ವಿಧಾನಸೌಧ ಮುಂದೆ ಹೋರಾಟ ಮಾಡೋದು, ಬೀದಿ ಹೋರಾಟವನ್ನು ಮಾಡ್ಕೊಂಬಂದಿದ್ವಿ. ಈಗಾಗಲೇ 5 ದಶಕಗಳು ಕಳೆದಿದ್ದೇವೆ. ಆದ್ದರಿಂದ ಬಾಬಾ ಸಾಹೇಬ್ರವರು ಹೇಳಿದ ಆದೇಶಗಳು ಏನಂದರೆ, ನನ್ನ ಜನ ಆಳುವ ವರ್ಗ ಆಗಬೇಕು, ಈ ದೇಶ ಪ್ರಬುದ್ಧ ದೇಶ ಆಗಬೇಕು ಅಂತ ಕನಸನ್ನು ಕಂಡಿದ್ರು. ಅವ್ರ ಕನಸಾಗೆ ಉಳಿದಿದೆ. ಅವ್ರು ಹೇಳಿದರು, ಗೋ ಆನ್ ರೈಟ್ ಆನ್ ಯುವರ್ ವಾಲ್ಸ್, ಯು ಶಲ್ ಬಿ ದ ರೂಲರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇಂಡಿಪೆಂಡೆಂಟ್ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮ್ಮ ಮನೆಯ ಗೋಡೆಗಳ ಮೇಲೆ ಬರೆದುಕೊಳ್ಳಿ, ನಾವು ಆಡೋದಕ್ಕಾಗಿ ಬಂದಿದ್ದೇವೆ, ಹುಟ್ಟಿದ್ದೇವೆ ಅಂತ ಬಾಬಾ ಸಾಹೇಬರು ಏನು ಕನಸನ್ನು ಕಂಡಿದ್ರು, ಅವ್ರ ಕನಸಾಗೆ ಉಳಿದಿದೆ. ಆದ್ದರಿಂದ ತಾವು ಕೇಳಿದ ಪ್ರಶ್ನೆ ಏನಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಹುಜನರ ಹಿತದೃಷ್ಟಿಯಿಂದ ನಡೆದಿದೆಯಾ ಇಲ್ವಾ ಅಂತ ಏನು ಹೇಳಿದಿರಿ, ಅದು ಆಗಿಲ್ಲ. ಕಾರಣ ಅನಕ್ಷರತೆ ಹಾಗೆ ಮುಡುಗಟ್ಟಿದೆ, ಬಡತನ ಹಾಗೇ ಇದೆ, ಅಧಿಕಾರಿಗಳು ರಾಜಕೀಯದಲ್ಲಿರುವಂಥವರು ಅಧಿಕಾರ ಹಿಡಿದಿರುವಂಥ ಜನ ಏನಿದ್ದಾರೆ ಸ್ವಜನ ಪಕ್ಷಪಾತಿಗಳು, ತೀವ್ರ ಭ್ರಷ್ಟಾಚಾರಿಗಳು, ಮನೆತನ ಆಡಳಿತ, ಮನೆತನದ ಆದವರು ಅಧಿಕಾರವನ್ನು ಹಿಡಿಯೋದ್ರ ಮೂಲಕ ಇಡೀ ದೇಶವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾರೆ ಬಂಡವಾಳಶಾಹಿಗಳು, ಭೂಮಾಲೀಕರು ಅನ್ನೋ ಮಾತನ್ನು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸರ್, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳು ಈಗ ಜನಾಂಗೀಯಗಳ ಮೇಲೆ ಏನಾಗುತ್ತೆ, ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಈಗ ನೀವು ಒಂದು ರಾಜ್ಯದ ಅಧ್ಯಕ್ಷರಿದ್ದೀರಿ, ನಿಮಗೆ ಕೈ ಕೆಳಗೆ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ, ಅವ್ರ ಕೈ ಕೆಳಗೆ ತಾಲೂಕು ಮಟ್ಟದ ಅಧ್ಯಕ್ಷರುಗಳಿದ್ದಾರೆ, ಅವ್ರ ಕೈ ಕೆಳಗೆ ಹೋಬಳಿ ವಾರ್ಡ್ ಅಧ್ಯಕ್ಷರು ಮತ್ತು ಗ್ರಾಮ ಘಟಕದ ಅಧ್ಯಕ್ಷರುಗಳಂತೇಳಿ ನೇಮಕ ಮಾಡಿದ್ದಾರೆ. ಬರೀ ಹೋರಾಟದಿಂದ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಜನಾಂಗದವರಿಗೆ ಕೊಡೋಕ್ಕೆ ಸಾಧ್ಯನಾ, ಅಥವಾ ಅದನ್ನು ಅವ್ರನ್ನೇನಾದರೂ ಸರ್ವೆ ಮಾಡಿ ಯಾರು ಹಿಂದುಳಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದವರು ಯಾರಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಂಥವ್ರು ಯಾರಿದ್ದಾರೆ, ಧಾರ್ಮಿಕವಾಗಿ ಹಿಂದುಳಿದಂಥವ್ರು ಯಾರಿದ್ದಾರೆ ಅಂತರನ್ನು ಗುರುತಿಸಿ ಅವ್ರಿಗೆ ಯಾವ ಇಲಾಖೆಯಿಂದ ಅವ್ರಿಗೆ ಸೌಲಭ್ಯಗಳನ್ನು ಕೊಡಿಸಿದರೆ ಅವರು ಆ ಫ್ಯಾಮಿಲಿ ಮುಂದೆ ಬರುತ್ತಾ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಉದ್ದೇಶಗಳಿದ್ದಾವೆ, ಅಥವಾ ಆ ಥರ ನೀವೇನಾದರೂ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಹೇಗೆ? ಮಾನ್ಯ ಮಹೇಶ್ ಸರ್, ಈ ಕೆಲಸ ಸರ್ವೆ ಮಾಡುವಂಥದ್ದು, ಬಡವರು ಗುರುಸುವಂಥದ್ದು, ಈ ಕೆಲಸ ಸರ್ಕಾರದ ಕೆಲಸ. ಸರ್ಕಾರ ಒಂದು ದೊಡ್ಡ ಸಂಸ್ಥೆ, ಸಂವಿಧಾನಾತ್ಮಕ ಸಂಸ್ಥೆ. ಅದು ನಮ್ಮ ಕೆಲಸ, ಸಂಘ ಸಂಸ್ಥೆಗಳ ಕೆಲಸ ಜಾಗೃತಿ ಮಾಡೋದಷ್ಟೇ. ನಾವು ಇಲ್ಲೇನಾಗಿದೆ ಅಂತಂದರೆ, ನಾವು ಮತ ಹಾಕಿ ಗೆಲ್ಲಿಸ್ತಕ್ಕಂಥವ್ರು ಶಾಸನಗಳನ್ನು ಮಾಡಿ ಮಾತ್ರ ಇಟ್ಟಿರ್ತಾರೆ, ತಮ್ಗೆ ಅನುಕೂಲ ಆಗುವ ರೀತಿ ಒಳಗೆ ಶಾಸನಗಳನ್ನು ಮಾಡಿಟ್ಟಿರ್ತಾರೆ. ಅದನ್ನು ಕಾರ್ಯಾಂಗದವ್ರು ಏನು ಮಾಡ್ತಾರೆ, ಅವರು ಒತ್ತಡಕ್ಕೆ ಮನೆದು ಅವ್ರು ಹೇಳಿದಂಗೆ ಕೇಳಿ ಅದನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರದೇ ಇರತಕ್ಕಂಥ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳ ಜವಾಬ್ದಾರಿನೂ ಕೂಡ ಅಷ್ಟೇ ಇದ್ದಿರುತ್ತೆ ಅಂತ ನನ್ನ ವಾದ. ನಾವು ಸಂಘ ಸಂಸ್ಥೆಗಳು ಏನು ವ್ಯವಸ್ಥೆ ಇದೆ, ನಮ್ಮನ್ನು 5,000 ವರ್ಷಗಳಿಂದ ತುಳಿದು ಶೋಷಣೆ ಗುರಿಪಡಿಸಿ ಶಿಕ್ಷಣ ಕೊಡದೇ ಶಿಕ್ಷಣವನ್ನು ನಿಷೇಧ ಮಾಡಿ, ಭೂಮಿ ಒಂದು ಹಕ್ಕನ್ನು ನಿಷೇಧ ಮಾಡಿ, ಊರಿಂದ ಹೊರಗಡೆ ಇಟ್ಟು ಅಸ್ಪೃಶ್ಯರು ಅಂತ ಅಣೆಪಟ್ಟಿಯನ್ನು ಕಟ್ಟಿ, ಇಡೀ ಶೂದ್ರರಿಗೆ ಶಿಕ್ಷಣವನ್ನು ಕೊಡದೇ, ಶೂದ್ರಿಗೆ ಭೂಮಿ ಒಂದು ಹಕ್ಕನ್ನು ಕೊಡದೇ, ಶೂದ್ರರು ಸಂಪತ್ತನ್ನು ಒಂದು ಹಕ್ಕನ್ನೇ ಕೊಡದೇ ಸಹಸ್ರಾರು ವರ್ಷಗಳಿಂದ ಶೋಷಣೆಗೆ ಏನು ಗುರಿಪಡಿಸ್ಕೊಂಬಂದ್ರು ಅದೇ ಗುರಿಪಡಿಸಿ ಬಂದಂಥ ಸಮಾಜ, ಮೇಲ್ತರದ ಸಮಾಜ, ಭೂಮಾಲಿಕ ಸಮಾಜ, ಹಣವಂತ ಸಮಾಜ ಅಧಿಕಾರವನ್ನು ಹಿಡಿದಿದೆ. ಅಧಿಕಾರವನ್ನು ಹಿಡಿದಿರುವಂಥ ಭೂಮಾಲಿಕ ಸಮಾಜ, ಅಧಿಕಾರಿ ಅಂದರೆ ಕಾರ್ಮಿಕೋದ್ಯಮಿ
ಸಂಪತ್ತು ಹೊಂದಿರುವಂಥ ಸಮಾಜ ಏನಿದೆ ಆ ಸಮಾಜ ಈ ಕೆಳ ಸಮಾಜವನ್ನು ಮೇಲೆತ್ತೋದಕ್ಕೆ ಅದಕ್ಕೆ ಒಳ್ಳೆ ಮನಸ್ಥಿತಿ ಇಲ್ಲ. ಈಗ ಮೀಸಲಾತಿ ಅನ್ನೋದೊಂದು ಕೊಟ್ಟಿದೆ ಸರ್. ಈಗ ಗ್ರಾಮ ಪಂಚಾಯತಿ ಒಳಗೆ ನಾವು ನೋಡಿದ್ರೆ ಅಂದರೆ ಗ್ರಾಮೀಣ ಭಾಗದಾಗ ಗ್ರಾಮ ಪಂಚಾಯತಿ ಅಂತ ನೋಡಿದ್ರೆ ಅಲ್ಲಿನೂ ಕೂಡ ಮೀಸಲಾತಿ ಕೊಟ್ಟಿದೆ. ಎಲ್ಲಿ ಸದಸ್ಯರಾಗಿದ್ದಿರ್ತಾರೆ, ಅಧ್ಯಕ್ಷರಾಗಿದ್ದಿರ್ತಾರೆ, ಅವರು ಕೂಡ ಹಿಂದುಳಿದಿರ್ತಕ್ಕಂಥ ಜನಾಂಗದವರನ್ನು ಮುಂದೆ ತರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬಹುದು. ಅಧಿಕಾರ ಇದೆ, ಅಧಿಕಾರಿಗಳಿದ್ದಾರೆ. ಮೀಸಲಾತಿ ರಾಜಕೀಯ ಮೀಸಲಾತಿ ಇದೆ, ಇತ್ತ ಉದ್ಯೋಗ ಮೀಸಲಾತಿ ಇದೆ. ಈ ರಾಜಕೀಯ ಮೀಸಲಾತಿ ಏನಿದೆ ಅಂದರೆ ಈಗ ರಾಜಕಾರಣ ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಬೇರೆ ಪಕ್ಷ ಜನತಾದಳ ಬೇರೆ ಪಕ್ಷ ಇರ್ಬೋದು, ಆ ಪಕ್ಷ ಆ ಪಕ್ಷದ ಮುಖ್ಯ ವರಿಷ್ಠರೇನಿರ್ತಾರೆ ಅವ್ರ ಕೈಲಿ ಆ ಚುಕ್ಕಾಣಿ ಆ ಅಧಿಕಾರ ಇರ್ತದೆ. ಅಲ್ಲಿ ಮೀಸಲಾತಿಯಿಂದ ಆಯ್ಕೆಯಾಗಿರ್ತಾರಲ್ಲ, ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಗ್ರಾಮ ಅಧ್ಯಕ್ಷ ಆಗಿರ್ಬೋದು, ಸದಸ್ಯ ಆಗಿರ್ಬೋದು, ಇವರು ಸ್ಥಾನವನ್ನು ಪಡೆದಿರ್ತಾರೆ, ಅಧಿಕಾರವನ್ನು ಪಡೆದಿರಲ್ಲ. ಇವರು ಅಲ್ಲಿರ್ತಕ್ಕಂಥ ಅವರ ಪಕ್ಷದ ದಾಸರಾಗಿರ್ತಾರೆ, ಆ ಪಕ್ಷದ ಗುಲಾಮರಾಗಿರ್ತಾರೆ, ಆ ಪಕ್ಷದ ಮುಖಂಡರ ಕೈಲಿರ್ತಾರೆ, ಆ ಪಕ್ಷದ MLA MP ಗಳ ಕೈಲಿರ್ತಾರೆ. ಇವರು ಸ್ವಇಚ್ಛೆಯಿಂದ ಅಧಿಕಾರವನ್ನು ಚಲಾಯಿಸೋಕ್ಕಾಗಲ್ಲ. ಇವರಿಗೆ ಮೀಸಲಾತಿ ಸಿಕ್ಕಿರ್ತದೆ ಅಷ್ಟೇ ವಿನ ಅಧಿಕಾರ ಸಿಕ್ಕಿಲ್ಲ. ಒಬ್ಬ ಮಹಿಳೆಗೆ ಕೊಟ್ಟಿರ್ತಾರೆ ಒಂದು ಮೀಸಲಾತಿಗೋಸ್ಕರ. ಆ ಮಹಿಳೆಯ ಹೆಸರಿನಲ್ಲಿ ಯಾರೋ ಊರಲ್ಲಿರ್ತಕ್ಕಂಥ ಧನಿಕ ಅಧಿಕಾರವನ್ನು ನಡೆಸ್ತಿರ್ತಾರೆ. ಇದು ಮೀಸಲಾತಿಯ ರಾಜಕೀಯ ಮೀಸಲಾತಿಯ ಪರಿಸ್ಥಿತಿ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಹೋಗ್ಲಾರ್ಬೇಕಾದ್ರೆ ಅಲ್ಲ ಇನ್ನೊಂದು ಮುಂದುವರಿಸ್ತೀನಿ. ನಿಮ್ಗೆ ಈ ಮುಖ್ಯವಾಗಿ ಹೇಳ್ಬೇಕಂದ್ರೆ ಶಾಸಕರು, MLAಗಳು, MP ಗಳು ಕಂಬಾಲ್ಪಲ್ಲಿಯಲ್ಲಿ ದಲಿತರನ್ನ ಸುಟ್ಟಾಕಿದನ್ನು ಒಬ್ಬ MLA ವಿರೋಧ ಮಾಡಿದ್ದಿಲ್ಲ. ಬೆಂಡಿಗೆರೆ, ತತ್ತೂರು, ಖಾನಾಪುರ, ಸೇಡಮ್ಮು, ಗಿಣಿಗೇರಿ, ಮೆದಕನಾಳ, ನರ್ಸ್ಲಗಿ, ಬೂಸನೂರು ಅನೇಕ ಕಡೆ ನರಮೇಧಗಳು ನಡೆದವು, ಕೊಲೆಗಳು ನಡೆದವು. ಸಹಸ್ರಾರು ಕೊಲೆಗಳು, ದಲಿತರು ಕೊಲೆಗಳು ನಡೆದಿದ್ದಾವೆ, ಅತ್ಯಾಚಾರಗಳು ನಡೆದಿದ್ದಾವೆ. ಈ ಮಹಿಳೆಯರ ಮೇಲೆ 2023-24ರಲ್ಲಿ ದೇಶದಲ್ಲಿ 33,309 ದೌರ್ಜನ್ಯ ಪ್ರಕರಣ ನಡೆದಿದ್ದಾವೆ. ಅತ್ರಾಸಲ್ಲಿ ಕೊಲೆ ಮಾಡಿದರು. ಎಲ್ಲೂ ಕೂಡ ದಲಿತ MLAಗಳು ಒಂದು ವಾಯ್ಸನ್ನು ಮಾಡಲಿ, MP ವಾಯ್ಸನ್ನು ಮಾಡಿ ಇದುವರೆಗೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಕಾರಣ ಅವರು ಕ್ಲಚಸ್ ಆಗಿದ್ದಾರೆ. ಆ ಪಕ್ಷದ ಮುಖಂಡರಿದಾರಲ್ಲ, ಆ ಪಕ್ಷದ ಟ್ರಸ್ಟಿಗಳು, ಅವರು ಓನರ್ಸ್, ಅವರು ಆ ಪಕ್ಷದ ಓನರ್ಸ್ ಕೈ ಕೆಳಗೆ ಪಾಪ ಇವ್ರು ಇರ್ತಾರೆ. ಇವರೇನು ವಿರೋಧ ಮಾಡಿದ್ರು ಟಿಕೆಟೇ ಕೊಡಲ್ಲ. ನೆಕ್ಸ್ಟು ಚುನಾವಣೆಯಲ್ಲಿ ಇವ್ರು ಯಾವುದೇ ಪಣಸೆ ಕೊಡಲ್ಲ. MLAಗಳು MP ಗಳು ಕೂಡ ದಲಿತ MLA MP ಗಳು ಆ ಪಕ್ಷದ ಗುಲಾಮರು, ಸ್ಲೇವ್ಸು. ಇದು ಬಾಬಾ ಸಾಹೇಬರು ಹೇಳಿದರು, ಕಾಂಚಿರಾಮು ಹೇಳಿದರು ಬೇಕಾದಷ್ಟು ಸಾರಿ. ಸಾಕಷ್ಟು ಕಾಯ್ದೆ ಕಾನೂನುಗಳಿದೆ, ಸಾಕಷ್ಟು ವಿಚಾರಗಳನ್ನು ಇದೆ, ಕಾಯ್ದೆ ಸಂಘ ಸಂಸ್ಥೆಗಳಿದೆ. ಅವರು ಬೆನ್ನಿಗೆ ಬೆನ್ನಾಗಿ ನಿಂತ್ಕೊಳ್ಳೋದಕ್ಕೆ ಯಾಕೆ ಅವ್ರು ಗುಲಾಮರಾಗಿ ಅವರು ಕಾರ್ಯನಿರ್ವಹಣೆ ಮಾಡಬೇಕು? ಕಾಯ್ದೆ ಕಾನೂನು ಮಾಡ್ತಾರಷ್ಟೇ, ಜಾರಿಗೆ ತರೋದು ಕೂಡ ಅಲ್ಲಿರ್ತಕ್ಕಂಥ ಭೂಮಾಲೀಕರು. ಒಂದು ಚುನಾವಣೆಗೆ ಒಂದು ಕ್ಷೇತ್ರದಲ್ಲಿ 50 ಕೋಟಿ ಖರ್ಚು ಮಾಡಿ ಏನು ಗೆಲ್ಲೀತಾರೆ, 100 ಕೋಟಿ ಖರ್ಚು ಮಾಡೋ MPಗಳು ಆಗ್ತಾರೆ. ಅಷ್ಟು ಖರ್ಚು ಮಾಡೋ ಶಕ್ತಿ ಇರೋರು ಯಾರು? ಅವ್ರ ಕೈಲ ಪಕ್ಷ ಇರ್ತದೆ, ಅವರೇ ಕಾಯ್ದೆಗಳು ಮಾಡೋದು, ಅವರೇ ಜಾರಿಗೆ ತರೋದು. ನಿಮ್ಮ ಪ್ರಕಾರ ಯಾವುದೇ ರಾಜಕೀಯ ಮೀಸಲಾತಿಗಳನ್ನು ಕೂಡ ಇವತ್ತು ಹಿಂದುಳಿದ ಜನಾಂಗದವರಿಗೆ ಅದು ಸಮರ್ಪಕವಾಗಿ ಜಾರಿ ಆಗಿಲ್ಲ ಅನ್ನುವಂಥದ್ದು. ನಿಮಗೆ ಸಂವಿಧಾನ ಜಾರಿಯಾಗಿಲ್ಲ, ಮೀಸಲಾತಿ ಜಾರಿಯಾಗಿಲ್ಲ. ನಿಮಗೆ ಹಿಂದುಳಿದ ಮೀಸಲಾತಿ OBCದು 32% ಇದೆ ರಾಜ್ಯದಲ್ಲಿ. ಚಿನ್ನಪ್ಪರೆಡ್ಡಿ ವರದಿ ಪ್ರಕಾರ, ಮಂಡಲ್ ವರದಿ ಪ್ರಕಾರ 29 ಇದೆ. ಅಲ್ಲಿ ಬರೀ 6% ಮೀಸಲಾತಿ ಸಿಕ್ಕಿರೋದು OBCಗಳಿಗೆ. SC STಗಳಿಗಂತೂ ಮೀಸಲಾತಿ ನಗಣ್ಯ. ನಮ್ಮಲ್ಲಿ IAS IPS ಡಾಕ್ಟರ್ಗಳು, ಇಂಜಿನಿಯರ್ಸ್ ಎಷ್ಟಿದ್ದಾರೆ? 2-3% ಇಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಜಡ್ಜಿ 31 ಜನ ಜಡ್ಜಿ ಇದ್ದಾರೆ, ಒಬ್ಬರು SC ಇಲ್ಲ, ST OBC ಇಲ್ಲ. ಮೀಸಲಾತಿ ಇಲ್ಲ ಅಲ್ಲಿ. ಮೀಸಲಾತಿ ಇರೋಕ್ಕೋಸ್ಕರ MPಗಳು MLAಗಳು ಕೊಟ್ಟಿದ್ದಾರೆ, ನೆಪ ಮಾತ್ರ ಕೂತಿದ್ದಾರೆ ಅಷ್ಟೇ. MP MLA ಆಗಿದ್ದಾರೆ, ಅವ್ರಿಗೆ ಹುದ್ದೆ ಸಿಕ್ಕಿದೆ, ಅಧಿಕಾರ ಸಿಕ್ಕಿಲ್ಲ. ಇದು ಈ ದೇಶದ ಪರಿಸ್ಥಿತಿ. ಇದು ಸಮಾನತೆ ಬರಬೇಕು ಅಂತ ನಮ್ಮ ಹೋರಾಟ, ಬಾಬಾ ಸಾಹೇಬ್ರ ಹೋರಾಟ, ಅವ್ರ ಐಡಿಯಾಲಜಿ. ಹಾಗಾದ್ರೆ ಒಟ್ಟಾರೆ ನೀವು
ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನೀವು ಜಾಗೃತಿ ಮೂಡಿಸ್ತಕ್ಕಂಥವ್ರು ಮಾತ್ರ. ಜಾಗೃತಿ ಮೂಡಿಸುವಂಥದ್ದು, ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ಇವ್ರು ಮತ ಜಾಗೃತಿ ಬರಬೇಕು. ಈಗ ಸರ್ಕಾರ ಸರಿಯಾದ ರೀತಿಯಿಂದ ಸರ್ವೆ ಮಾಡ್ದೇನೆ, ಆ ಜನಾಂಗದವರಿಗೆ ಆ ಮೂಲಭೂತ ಸೌಕರ್ಯಗಳನ್ನು ಕೊಡದೇನೆ, ಈಗ ಶೈಕ್ಷಣಿಕವಾಗಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡದೇನೆ, ಅಲ್ಲಿ ಮೀಸಲಾತಿಗಳನ್ನು ಕೊಡದೇನೆ ಇದ್ದಾಗ ನೀವು ಸುಮ್ಮನೆ ಇರ್ತೀರಾ? ಹೇಗೆ? ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ನಿರಂತರವಾಗಿ. ಹೋರಾಟ ಯಾರು ಮುಂದೆ ಮಾಡ್ತಾ ಇದ್ವಿ? ಅಧಿಕಾರ ಅವ್ರಿಗೆ ಕೊಡ್ತೀವಿ, ಕೊಳ್ಳೆ ಹೊಡೆಯೋರಿಗೆ, ದರೋಡೆಕೋರರಿಗೆ ಅಧಿಕಾರ ಕೊಡ್ತೀವಿ, ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ನಮ್ಮ 106 ಕೇಸ್ ಆದವು. ಕೇಸ್ ಹಾಕೋರು ಅವರೇ. ಪೊಲೀಸ್ ಎಲ್ಲ ಅವ್ರ ಕೈಲೇ ಇದೆ, ಕಾನೂನೆಲ್ಲ ಅವ್ರ ಕೈಲೇ ಇದೆ, ಅಧಿಕಾರ ಎಲ್ಲ ಅವ್ರ ಕೈಲೇ ಇದೆ. ಆ ಕಾರಣಕ್ಕೋಸ್ಕರ ಮತ ಜಾಗೃತಿ ಬರ್ತಾ ಇದ್ರೆ, ಶೈಕ್ಷಣಿಕವಾಗಿ ಸಮಾಜ ಬದಲಾಗದ ಹೋದರೆ ಈ ಸಮಾಜ ಅಸಮಾನತೆಯ ಕಂದರಿನಲ್ಲಿ, ಅಸಮಾನತೆಯ ಮುಳುವಿನಲ್ಲಿ ಮುಳುಗೋಗೋದಂತೂ ಗ್ಯಾರಂಟಿ. ನೋಡಿ, ಈಗ ನೀವು ಜಗತ್ತು ತಗೊಳ್ರಿ, ಪ್ರಪಂಚ ತಗೊಂಡ್ರೆ ಪ್ರಪಂಚದ 100 ಅನಕ್ಷರಸ್ಥರಲ್ಲಿ ಭಾರತದಲ್ಲಿ 56 ಜನ ಅನಕ್ಷರಸ್ಥರು ಸಿಗ್ತಾರೆ. ಒಟ್ಟು ಪ್ರಪಂಚದ ಅನಕ್ಷರಸ್ಥರಲ್ಲಿ ಭಾರತೀಯರೇ 56 ಜನ ಇರ್ತಾರೆ, ಶೇಕಡ. ಇದು ಸರ್ವೆ. ಇದು ಬಡತನ ತಗೊಂಡ್ರೆ ಭಾರತದಲ್ಲೇ ಇದೆ, ಅನಕ್ಷರತೆ ತಗೊಂಡ್ರೆ ಭಾರತದಲ್ಲೇ ಇದೆ, ಮೂಢನಂಬಿಕೆ ತಗೊಂಡ್ರೆ ಭಾರತದಲ್ಲೇ ಇದೆ, ಕಂದಾಚಾರ ತಗೊಂಡ್ರೆ ಭಾರತದಲ್ಲೇ ಇದೆ. ಇವನ್ನೆಲ್ಲ ಮೂಢನಂಬಿಕೆ ಓಡಾಡಿಸೋದಕ್ಕೆ, ಕಂದಾಚಾರ ಹೋಗಲಾಡಿಸೋದಕ್ಕೆ, ಮೂಢನಂಬಿಕೆ ವಿರೋಧ ಕಾಯ್ದೆ ತರಬೇಕಂತ ಹೋರಾಟ ಮಾಡಿದ್ವಿ ನಾವು. ಮೂಢನಂಬಿಕೆಗಳು ಹೋಗ್ಬೇಕು, ಅನಕ್ಷರತೆ ಎಲ್ಲ ಸಮಾಜದಲ್ಲೂ ಅಕ್ಷರಸ್ಥರಾಗಬೇಕು. ಎಲ್ಲ ಸಮಾಜದಲ್ಲೂ ಅಕ್ಷರಸ್ಥರು ಮಾಡುವಂತಹ ಹೋರಾಟ ನಾವು ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ SC ST OBC, ಎಲ್ಲ ಸಮಾಜದಲ್ಲೂ ಅಕ್ಷರಸ್ಥರಾಗಬೇಕು, ವಿಚಾರವಂತರಾಗಬೇಕು, ಜ್ಞಾನಿಗಳಾಗಬೇಕು, ಈ ದೇಶವನ್ನು ಜ್ಞಾನದಿಂದ ಕಣ್ತೆರೆಯೋರಾಗಬೇಕು. ದೌರ್ಜನ್ಯಗಳು ನಡೆದರೆ ಯಾಕೆ ದೌರ್ಜನ್ಯಗಳು ನಡೀತದೆ? ದೇಶದ ಜಗತ್ತಿನ ಮಧ್ಯೆ ಈ ದೌರ್ಜನ್ಯಗಳು, ಅಸ್ಪೃಶ್ಯತೆ, ಅನಕ್ಷರತೆ, ನಿರುದ್ಯೋಗ, ಬಡತನ ಇದನ್ನೆಲ್ಲ ಬೇರೆ ದೇಶದ ಕಣ್ಣಲ್ಲಿ ನೋಡಿದರೆ ತುಂಬ ಕೆಟ್ಟ ಹೆಸರು ಬರ್ತದೆ ಭಾರತಕ್ಕೆ. ಇದು ಬರೋದಲ್ಲ, ವಿದ್ಯಾವಂತರು ಯೋಚನೆ ಮಾಡಬೇಕಾಗಿದೆ. ಇವತ್ತು ಎಲ್ಲ ಸಮಯದಲ್ಲೂ ವಿದ್ಯಾವಂತರು ಬರಬೇಕಾಗಿದೆ. ವಿದ್ಯಾವಂತರಿರೋರ ಮಧ್ಯೆ ದೌರ್ಜನ್ಯಗಳು ಆಗ್ತಾ ಇಲ್ಲ. 5 ಲಕ್ಷ ಹಳ್ಳಿಗಳಿದ್ದಾವೆ ಭಾರತದಲ್ಲಿ. ಹಳ್ಳಿಗಳ ದೇಶ ಇದು. ಹಳ್ಳಿಗಳ ದೇಶ ಇರೋದು, ವ್ಯವಸಾಯ ದೇಶ ಇರೋದು, ಶಿಕ್ಷಣ, ಸಾಕ್ಷರತೆ, ವೈಚಾರಿಕತೆ, ವೈಜ್ಞಾನಿಕತೆ ಬೆಳೀತಾ ಇಲ್ಲ. ಕಂಪ್ಯೂಟರೀಕರಣ ಆಗಿದೆ, ವೈಚಾರಿಕತೆ ಆಗಿದೆ. ವೈಜ್ಞಾನಿಕವಾಗಿ ಚಿಂತನೆ ಮಾಡ್ಬೇಕು. ನಾವು ಚಂದ್ರಲೋಕ ಹೋಗ್ತೀವಿ ಅಂತೀವಿ, ಇಲ್ಲಿ ಜಾತಿ ಮಾಡ್ತೀವಿ. ಕಂಪ್ಯೂಟರೀಕರಣ ಮಾಡ್ತೀವಿ, ಇಲ್ಲಿ ಜಾತೀಯತೆ ಮಾಡ್ತೀವಿ. ಕಂಪ್ಯೂಟರ್ಗೂ ಜಾತಿ ಹೇಳ್ಕೊಡ್ತೀವಿ. ಅದು ಹೋಗ್ಬೇಕು. ಅದು ಹೋದಾಗ ಮಾತ್ರ ಈ ದೇಶ ತುಂಬ ಇಡೀ ದೊಡ್ಡಣ್ಣ ಆಗ್ತದೆ. ಇಡೀ ಜಗತ್ತಿನಲ್ಲೇ ದೊಡ್ಡ ದೇಶ ಆಗೋದ್ರಲ್ಲಿ, ಪ್ರಬುದ್ಧ ಭಾರತ ಆಗೋದ್ರಲ್ಲಿ 2 ಮಾತಿಲ್ಲ. ಈ ಅನಕ್ಷರತೆ, ಬಡತನ, ಅಸ್ಪೃಶ್ಯತೆ, ನಿರುದ್ಯೋಗ, ದೀಪದ ಕೆಳಗಡೆ ಇಟ್ಕೊಂಡ್ರೆ ಈ ದೇಶ ಪ್ರಬುದ್ಧ ದೇಶ ಆಗಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ದೇಶ ಆಗಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಶಿಕ್ಷಣ ಜಾಗೃತಿ ಮಾಡಬೇಕು, ಮತ ಜಾಗೃತಿ ಮಾಡಬೇಕು, ಜನಕ್ಕೆ ಪ್ರಜ್ಞೆ ಮೂಡಬೇಕು ಅನ್ನೋದೇ ನಮ್ಮ ಬಾಬಾ ಸಾಹೇಬ್ ಅವರ ಐಡಿಯಾಲಜಿ. ದಲಿತ ಸಂಘರ್ಷ ಸಮಿತಿಯ ದೇವೋದ್ದೇಶಗಳು, ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳು ಈ ಕಡೆ ನಡಿಬೇಕಷ್ಟೇ. ನಮ್ಮ ನಡಿಗೆ ಸಂಘ ಸಂಸ್ಥೆಗಳು ಕಟ್ಕೊಂಡು ನಿರುದ್ಯೋಗ ನಿವಾರಣೆ, ಹೊಟ್ಟೆಪಾಡಿನ ಹೋರಾಟ, ಆಮೇಲೆ ಸಮಾಜದ ಬಾಬಾ ಸಾಹೇಬ್ರ ವಿಚಾರಗಳನ್ನು ತಿಳ್ಕೊಂಡೇನೆ, ಬುದ್ಧ ಬಸವಣ್ಣವರ ವಿಚಾರಗಳನ್ನ ತಿಳ್ಕೊಂಡಲೇ ಹೋರಾಟ ಮಾಡೋಕ್ಕೆ ಹೋದರೆ ಅದು ಒಂದು ರೀತಿಯಲ್ಲಿ ನಾವು ಕೂಡ ಮಹಾ ಅಪರಾಧಗಳನ್ನು ಮಾಡ್ತೀವಿ ಅನ್ನೋದನ್ನು ನಾವು ಮನಗಾಣಬೇಕಾಗ್ತದೆ ಅಂತ ನನ್ನ ಮನದಾಳದ ನುಡಿ. ಸರ್, ಇವತ್ತು ಈ ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ತಾವು ಹಿಂದಿನಿಂದ ತಾವು ಸಾಕಷ್ಟು ಹಿರಿಯರ ಒಂದು ಮಾರ್ಗದರ್ಶನದಿಂದ ಸಂಘಟನೆಯನ್ನು ನಡೆಸ್ತಾ ಇದ್ದೀರಿ, ಸಾಕಷ್ಟು ಅನುಭವಗಳನ್ನು ಹೇಳ್ತಾ ಇದ್ದೀರಿ ಸರ್. ಆದರೆ ಇತ್ತೀಚಿನ ದಿನಮಾನದಲ್ಲಿ ಕೆಲವು ನಾಯಕರು ಈ ಸಾಕಷ್ಟು ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಕೊಳ್ತಾರೆ. ಕೆಲವಷ್ಟು ಜನ ಸಂಘ ಸಂಸ್ಥೆ, ಈ ಥರ ದಲಿತ ಸಂಘದ ಸಂಸ್ಥೆಗಳು ಇದ್ದಿರ್ತಾರೆ. ಅಧಿಕಾರಿಗಳ ಮೇಲೆ ಸಾಕಷ್ಟು ಮಾಹಿತಿ ಹಕ್ಕುಗಳಂತೆಲ್ಲ ಕೊಡ್ತಾರೆ. ಅದು ಯಾವ ಕೇಸುಗಳನ್ನು ಕೂಡ ಇವತ್ತು ಅಧಿಕಾರಿಗಳು ಸಸ್ಪೆಂಡ್ ಆಗೋದಾಗಲಿ, ಅಮಾನತ್ ಆಗೋದಾಗಲಿ, ಈ ಥರಗಳು ಇತ್ತೀಚಿನ ದಿನದಲ್ಲಿ ನಾವು ಕಾಣಿಸ್ತಾ ಇಲ್ಲ. ಕಾರಣ ಏನು ಸರ್ ಇದಕ್ಕೆ? ಇಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ ನಿಜ, ಭ್ರಷ್ಟ ರಾಜಕಾರಣಿಗಳಿದ್ದಾರೆ ನಿಜ. ಆದರೆ ಒಳ್ಳೆ ಉದ್ದೇಶಗಳು ಇಟ್ಕೊಂಡು RTIಯನ್ನು ಹಾಕಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದರೆ ಉದ್ದೇಶ ಸಾರ್ಥಕತೆ ಆಗ್ತದೆ. ಸಂಘಟನೆಗಳು ಕಟ್ಕೊಂಡು RTIಗಳ ಕಾರ್ಯಕರ್ತರಾಗಿ ಬ್ಲ್ಯಾಕ್ ಮೇಲ್ಗಳು ಗ್ಯಾಂಗ್ ಆದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶಗಳಿಗೆ
ಕೆಡುಕನ್ನು ತರ್ತದೆ. ಅವಾಗ ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಬಾರಿ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರು ಹಾಕಿತ್ತು ಮೇಲ್ಜಾತಿಯ ಜನದ ವಿಚಾರ ನೋವಿಗಲ್ಲ, ಧಾರ್ಮಿಕವಾಗಿ ಅಲ್ಲ, ಈ ಸಮಾಜ ಇದೆಯಲ್ಲ, ಈ ಸಮಾಜ ನಾನು ಅರ್ಥ ಮಾಡ್ಕೊಳ್ಳಲಿಲ್ಲ ಅಂತ. ನಾನು ದೊಡ್ಡ ಹೆಬ್ಬಂಡಿ ಅಥವಾ ರಥವನ್ನು ಎಳೆದು ನಿಲ್ಲಿಸಿದ್ದೇನೆ, ಸಾಧ್ಯ ಆದರೆ ಮುಂದೆ ಕೇಳಿರಿ, ಹಿಂದಕ್ಕೆ ಮಾತ್ರ ಎಳಿಬೇಡಿ, ಇಲ್ಲದ್ರೆ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿತ್ತು. ಬೇರೆ ಸಮಾಜಕ್ಕಲ್ಲ, ನಮ್ಮ ಸಮಾಜಕ್ಕೇನೆ. ನೀವು ಹೇಳಿದ್ರೆ ಆರ್ ಟಿ ಸಂಘಟನೆ ಇವ್ರಿಗೆ ಹೇಳಿದ್ದು ಕಿವಿ ಮಾತು. ಬಾಬಾ ಸಾಹೇಬರು ಏನು ಹೇಳಿದ್ರು, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮತ್ತು ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಏನಿದೆ ಸರ್, ಅವ್ರು ಇವತ್ತು ಸಂವಿಧಾನ ಬರೆದು ಇಟ್ಟಿದ್ದಾರೆ ಅನ್ನೋದಕ್ಕೋಸ್ಕರ ಇವತ್ತು ನಾವು ನೀವು ಕುಂತು ಮಾತಾಡ್ತಾ ಇದ್ದೀವಿ. ಇಷ್ಟು ಸ್ವತಂತ್ರವಾಗಿ ನಾವು ಯಾರು ಬೇಕಾದ್ರೂ ಧ್ವನಿ ಅವ್ರಿಗೆ ಧ್ವನಿ ಎತ್ತಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ್ಯ ಕಾರಣ ಸರ್. ಬಾಬಾ ಸಾಹೇಬರು ನಿಜವಾಗ್ಲೂ ಅವರ ಪರಿತ್ಯಾಗ, ಅವ್ರ ತ್ಯಾಗ ಇದೆಯಲ್ಲ, 4 ಮಕ್ಕಳುಗಳನ್ನು ಕಳ್ಕತ್ತಾರೆ, ತಂದೆ ಕಳ್ಕತ್ತಾರೆ, ತಾಯಿ ಕಳ್ಕತ್ತಾರೆ, ಅಣದಿರು ಕಳ್ಕತ್ತಾರೆ. ಕೊಡುಗೆ ನನ್ನ ಅತದೃಷ್ಟ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಅವ್ರ ಗುರುಗಳು ಹೇಳ್ತಾರೆ, ಇಲ್ಲ ಈ ದೇಶದ ಕಲ್ಯಾಣಕ್ಕೋಸ್ಕರ ಬಾಬಾ ಸಾಹೇಬ್ರಿಗೆ ಕೆಲಸ ಮಾಡಬೇಕು ಅಂತ, ಈ ದೇಶನೇ ನನ್ನ ಮನೆ ಅಂತೇಳಿ ಈ ಎಲ್ಲ ಸಮಾಜ, ಮಹಿಳೆಯರ ವಿಮೋಚನೆಗೆ, ದಲಿತರ ವಿಮೋಚನೆಗೆ, SC ST OBC ಬಹುಜನರ ವಿಮೋಚನೆಗೆ, ಈ ದೇಶದ ವಿಮೋಚನೆಗೆ ಬಾಬಾ ಸಾಹೇಬರು ತ್ಯಾಗವನ್ನು ಮಾಡಿದ್ದಾರೆ. ಅವ್ರನ್ನ ರಾಜ್ಯಪಾಲರು ಮಾಡೋದಕ್ಕೆ ಕರೆಗಳು ಬಂದು, ರಾಷ್ಟ್ರಪತಿ ಮಾಡೋಕ್ಕೆ ಕರೆಗಳು ಬಂದು, ನ್ಯಾಯಾಧೀಶರು ಮಾಡೋಕ್ಕೆ ಕರೆಗಳು ಬಂದು, ಹೈದರಾಬಾದ್ ನಿಜಾಮ ನಮ್ಮ ಮುಸ್ಲಿಂ ಧರ್ಮಕ್ಕೆ ಸೇರಿ ಇಸ್ಲಾಂ ಧರ್ಮ ಸೇರಿ ಇಡೀ ನಿನ್ನ ಸಮಾಜನ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರು. ಕ್ರೈಸ್ತರಿಂದ ಕರೆಗಳು ಬಂದವು. ಬಾಬಾ ಸಾಹೇಬರು ಯಾವ ಆಸೆಗೂ ಅಮಿಷಕ್ಕೂ ಒಳಗಾಗದೇನೆ ಇಡೀ ಸಮಾಜದ ಏಳಿಗಾಗಿ, ಈ ನಾಡಿನ ಏಳಿಗೆಗಾಗಿ ಒಬ್ಬ ಪ್ರಬುದ್ಧ ಹೋರಾಟವನ್ನು ಮಾಡಿದ್ರಲ್ಲ, ಅದನ್ನು ನಾವು ನೆನಪಬೇಕಾಗಿದೆ. ಬಾಬಾ ಸಾಹೇಬರು ತ್ಯಾಗ ಮತ್ತು ಅವರ ನಿಷ್ಠೆ, ಇಡೀ ಜೀವನ ಪರ್ಯಂತರ ಅವ್ರು ಪಟ್ಟಂತಹ ಅನೇಕ ನೋವುಗಳನ್ನು ಅರ್ಥ ಮಾಡ್ಕೊಂಡು ಹೋರಾಟ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅಂತಹ ಬಾಬಾ ಸಾಹೇಬರನ್ನು ವರ್ಲ್ಡ್ ನಾಲೆಡ್ಜ್ ಡೇ ಮಾಡ್ತಾಯಿದೆ ಬೇರೆ ದೇಶ. ಅಮೇರಿಕದಲ್ಲಿ ಬಾಬಾ ಸಾಹೇಬರು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ರಷ್ಯಾದಲ್ಲಿ ಇಟ್ಟಿದ್ದಾರೆ, ಫ್ರಾನ್ಸಲ್ಲಿ ಇಟ್ಟಿದ್ದಾರೆ. 100 ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಏನಾದರೂ ನೋಡಿ, ಜಗತ್ತಿನಲ್ಲಿ ಹೆಚ್ಚು ಲೇಖಕರು, ಪತ್ರಕರ್ತರು ಮಾತಾಡಿದ್ದಾರೆ, ಬರೆದಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಮಾತ್ರ. ಹೌದು ಸರ್. ಆದ್ದರಿಂದ ಬಾಬಾ ಸಾಹೇಬರು ಎಲ್ಲ ಜನಾಂಗಕ್ಕೂ, ಎಲ್ಲ ದೇಶಕ್ಕೂ, ಎಲ್ಲ ಕಾಲದಲ್ಲೂ, ಸರ್ವಕಾಲದಲ್ಲೂ ರೋಲ್ ಮಾಡಲು. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಅವ್ರ ಐಡಿಯಾಲಜಿ, ಅವ್ರ ತತ್ವ ಸಿದ್ಧಾಂತನ ಅರ್ಥ ಮಾಡ್ಕೊಂಡು ಹೋರಾಟ ಮಾಡೋದು ಸರಿ ಅಂತ ನನ್ನ ಅನಿಸಿಕೆ ಮತ್ತು ನನ್ನ ಮನದಾಳದ ಮಾತುಗಳು. ಸರ್, ಈ ದಲಿತರು ಅಂತಂದ್ರೆ ಏನು ಸರ್ ನಿಮ್ಮ ಅರ್ಥದಲ್ಲಿ ಸರ್? ದಲಿತರು ಅಂದರೆ ದಾ ಅಂದರೆ ದಲ್ ಅಂತ, ತಾ ಅಂದರೆ ತುಳಿತುಕೊಳಗಾಡೋದವರು ಅಂದ್ರೆ ತುಳಿತುಕೋತಾರೋದು ಒಳಗಾದವರು ಅಂತ, ಲಾ ಅಂದರೆ ಲಿಖಿತವಾಗಿ ಅಂತ. ತಾ ಅಂದರೆ ದಲ್ ಅಂತ, ಲೀ ಅಂದರೆ ಲಿಖಿತವಾಗಿ ಅಂದರೆ, ತಾ ಅಂದರೆ ತುಳಿತುಕೊಳಗಾದವರು ಅಂದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದಾರೋ ಅವರೇ ದಲಿತರು. ಜೊತೆಗೆ ಅಸ್ಪೃಶ್ಯರಿದಾರಲ್ಲ, ಅವ್ರನ್ನ ವಿಮೋಚನೆ ಮಾಡುವಂಥದ್ದು ಇಡೀ ಎಲ್ಲ ಸಮಾಜದ ಕರ್ತವ್ಯ. ದಲಿತರಂದರೆ ಒಂದು SC ಅಲ್ಲ, ಒಲೆ ಮಾದಿಗರಲ್ಲ, ಎಲ್ಲ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದವರು ಅನ್ನೋ ಒಂದು ಸಮಗ್ರ ಪದ. ಅವ್ರಿಗೆ ದಲಿತರು ಅಂತ ಕರೀತಾರೆ. ಅವ್ರಿಗೆ ದಲಿತರು ಅಂತ ಕರೀತಾರೆ. ಅಂಥವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ತಮ್ಮ ಮುಖ್ಯ ಉದ್ದೇಶನ. ಯಾರು ಕಟ್ಟ ಕಡೆಯವರು, ತುಳಿತುಕೊಳಗಾದವರು ಇರ್ತಾರೋ ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಎಲ್ಲ ಮಹಾಪುರುಷರ ಕನಸುಗಳು. ಮತ್ತು ಎಲ್ಲ ಮಹಾಪುರುಷರ ಹೇಳಿದ್ದು ಕೇಳಿದ್ದು ಕೂಡ. ಕಟ್ಟ ಕಡೆಯವನು ತುಳಿತುಕೊಳಗಾದವನು ಮೇಲ್ಸ್ತರಕ್ಕೆ ಬರಲಿ, ಮುಖ್ಯವಾಹಿನಿಗೆ ಬರಲಿ. ಸರ್ಕಾರದ್ದು ಅಷ್ಟೇ, ಸಂವಿಧಾನದ್ದು ಅಷ್ಟೇ, ಎಲ್ಲರ ಆದ್ಯತೆ ಆಗಬೇಕು. ಈ ಸಂಘ ಸಂಸ್ಥೆಗಳ ಹೋರಾಟ ಮತ್ತು ಕಿಚ್ಚು ಇದು ಜನಸಾಮಾನ್ಯರಿಗೆ ಮತ್ತು ಸರ್ಕಾರಕ್ಕೆ ಇದು ತಲುಪುತ್ತಾ? ಈಗ ನೀವೇನು ಸರ್ಕಾರದ ಜಾಗೃತಿ ಹೋರಾಟಗಳು ಏನು ಮಾಡ್ತಾ ಇದ್ದೀರಿ, ಈ ಹೋರಾಟದ್ದು
ನೀವು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ ಅವ್ರಿಗೆ ಮತ್ತು ಅವ್ರ ವಿರುದ್ಧ ಏನು ಎಲ್ಲ ಕೊಡಬೇಕಾದಂಥ ಸರ್ಕಾರ ಅದು ನಿಮ್ಮ ಕಿಚ್ಚು ಅವ್ರಿಗೆ ಮುಟ್ಟುತ್ತಾ ಅಂತ? ನೋಡಿ, ಹುಟ್ಟ ಕಿವುಡ್ರಿಗೆ ಕೇಳಿಸೋದಿಲ್ಲ, ಹುಟ್ಟು ಕುಡ್ರಿಗೆ ಕಾಣಿಸೋದಿಲ್ಲ, ಹುಟ್ಟು ಮೂಗುರಿಗೆ ಅರ್ಥ ಆಗೋದಿಲ್ಲ. ಆ ಕಾರಣದ ಸರ್ಕಾರ, ಕೇಂದ್ರ ಸರ್ಕಾರ ಅದೇ ನಿಟ್ಟಿನಾಗಿರೋದ್ರಿಂದ ಕೇಳಿಸಲ್ಲ, ಕಾಣಲ್ಲ, ಅವರು ಮಾತಾಡಲ್ಲ. ಯಾಕೆಂತಂದರೆ ದಲಿತ ಸಂಘರ್ಷ ಸಮಿತಿಗಳನ್ನು ಸಾಕಷ್ಟು ದಶಮಾನಗಳ ಕಾಲದಿಂದ ಕೂಡ ಹೋರಾಟ ಮಾಡ್ತಾನೆ ಬಂದಿದೆ. ಅಂಬೇಡ್ಕರ್ ಇನ್ನೊಂದು ಮಾತು, ಕುಡ್ರು ಕಿವುಡ್ರು ಮೂಕರಿದಾರಲ್ಲ, ಅತ್ಯಂತ ಜಾಣರು. ಅವ್ರು ನಿಜವಾಗ್ಲೂ ಕೂಡ ಅವರೆಷ್ಟು ಮಾನವೀಯವಾಗಿರ್ತಾರೆ, ಎಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ ಅನ್ನೋದನ್ನು ಈಗಾಗಲೇ ಅನೇಕ ಸಮಾಜ ಜಾಣತಾಳದ ನೋಡಿದ್ದೀರಿ. ಆಮೇಲೆ ಇದನ್ನು ನಾನು ಬೇರೆ ಅರ್ಥ ಮಾಡ್ಕೊಬಾರ್ದಿದ್ದು. ಹೇಳಿ ಸರ್, ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿನೂ ಕೂಡ ಸಾಕಷ್ಟು ಈ ಹೋರಾಟಗಳು, ತ್ಯಾಗಗಳು, ಬಲಿದಾನಗಳು ನಡೆದು ದಲಿತ ವರ್ಗದವರಿಗೆ ನ್ಯಾಯ ಸಿಗಬೇಕು ಅನ್ನತಕ್ಕಂಥದ್ದು ಅಲ್ಲಿಂದ ನಿರಂತರವಾಗಿ ಇಲ್ಲಿವರೆಗೂ ಕೂಡ ನಡೀತಾನೆ ಇದೆ. ಇದರ ಫಲಾಪೇಕ್ಷೆಗಳು ಯಾರು ಪಡೆದುಕೊಳ್ಳುತ್ತಿದ್ದಾರೆ ಅನ್ನುವಂಥದ್ದು? ನೋಡಿ, ತ್ಯಾಗ ಬಲಿದಾನದಲ್ಲಿ, ಹೋರಾಟದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ ಬಹುಜನರೇ ಮೇಲ್ಗೈ, ಅದ್ರ ಅಲ್ಪಸಂಖ್ಯಾತರು ಇನ್ನೂ ಮೇಲ್ಗೈ. ನೀವು ಇಂಡಿಯಾ ಗೇಟ್ ಮೇಲೆ ನೋಡಿದರೆ ಒಬ್ಬರ ಬ್ರಾಹ್ಮಣ ಸಮಾಜದ ಹೆಸರಲ್ಲಿಲ್ಲ, ಮುಸ್ಲಿಮ್ರ ಹೆಸರೇ ಹೆಚ್ಚಿದಾವೆ ಇಂಡಿಯಾ ಗೇಟ್ ಮೇಲೆ ಅಲ್ಲಿ ಬಲಿದಾನ ಪಡೆದವರಿಗೆ. ಇವರು ಆ ಟಿಪ್ಪುನ್ ದೇಶದ್ರೋಹಿ ಅನ್ನೋದು, ಅಲ್ಪಸಂಖ್ಯಾತರನ್ನ ಹಿಜಾಬು, ಹಲಾಲು, ಅಜಾನು ಅಂತ ವಿರೋಧ ಮಾಡೋದು, ಇದನ್ನು ಬಿಡಬೇಕಾಗಿದೆ. ಅಲ್ಪಸಂಖ್ಯಾತರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಅಸ್ಪೃಶ್ಯರು ಪಾಲ್ಗೊಂಡಿದ್ದಾರೆ. ಬಾಬಾ ಸಾಹೇಬ್ರೇನಾದರೂ ಕೂಡ ಸ್ವತಂತ್ರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಸ್ವಾತಂತ್ರ್ಯನೇ ಸಿಗ್ತಿರಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅವರು ಈ ದೇಶದಲ್ಲಿ ಉಳಿದುಕೊಂಡು, ಈ ನಾಡಿನಲ್ಲಿ ಉಳ್ಕೊಂಡು, ಸಂವಿಧಾನವನ್ನು ಬರ್ಕೊಟ್ಟು, ಇಡೀ ಸಾವಿರಾರು ಜಾತಿಗಳನ್ನು ಒಟ್ಟಿಗೆ ಸೇರಿಸಿ, 10 ಧರ್ಮಗಳನ್ನು ಒಟ್ಟಿಗೆ ಸೇರಿಸಿ, 100 ಭಾಷೆಗಳನ್ನು ಒಟ್ಟಿಗೆ ಸೇರಿಸಿ, ಒಂದು ಇಡೀ ಈ ಸಮಾಜ ವೈವಿಧ್ಯತೆಯ ಒಳಗೆ ಏಕತೆಯನ್ನು ಕಂಡಂಥ ಮಹಾನಾಯಕ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತದ ಭಾಗ್ಯವಿಧಾತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಸ್ವತಂತ್ರ ಹೋರಾಟಗಾರರು, ಈ ನೆಲದ ಮಕ್ಕಳು, ಈ ನೆಲಕ್ಕೋಸ್ಕರ ಹೋರಾಟ ಮಾಡಿರೋರು, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರೋರು, ಈ ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡಿರೋರು, ಮುಂದೇನೂ ಕೂಡ ಅದೇ ಮಾಡ್ತೀವಿ, ಅದೇ ಇತಿಹಾಸ ಸ್ಥಾಪನೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಓಕೆ ಸರ್, ಈಗ ನೀವು ಗ್ರಾಮೀಣ ಭಾಗದವರಿಗೆ ಮತ್ತು ಪಟ್ಟಣ ಭಾಗದವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಭಾರತದಲ್ಲಿ 5 ಲಕ್ಷ ಹಳ್ಳಿಗಳಿದ್ದಾವೆ. ಹಳ್ಳಿಗಳ ದೇಶ ಇದು, ರೈತರ ದೇಶ ಇದು, ಹಳ್ಳಿಗಳ ದೇಶ ಇದು, ದುಡಿಯುವವರ ದೇಶ ಇದು. ರೈತರು ಮುಂದೆ ಬರಬೇಕಾಗಿದೆ. ರೈತರು ಈ ದೇಶದ ಅಧಿಕಾರವನ್ನು ಹಿಡಿಯಬೇಕಾಗಿದೆ. ಸ್ತ್ರೀಯರು ಈ ದೇಶದ ಅಧಿಕಾರವನ್ನು ಹಿಡಿಯಬೇಕಾಗಿದೆ. ನೋಡಿ, 15 ತಿಂಗಳಲ್ಲಿ 1185 ರೈತರ ಆತ್ಮಹತ್ಯೆಗಳಾಗಿದ್ದಾವೆ. ಇದು ಹಳ್ಳಿಗಳಲ್ಲಿ ಆಗಿರೋಂಥದ್ದು. ಅನ್ನ ಕೊಡುವಂತಹ ಜನ ಆತ್ಮಹತ್ಯೆ ಮಾಡ್ತಾರೆ. ಕೇಂದ್ರ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾರೆ ಅದ್ರ ಬಗ್ಗೆ. ಹಳ್ಳಿಗಳು ಉದ್ಧಾರ ಆಗಬೇಕಾಗಿದೆ. ಹಳ್ಳಿಗಳಲ್ಲೇ ಸಂಸ್ಕೃತಿಯ ಸಂಸ್ಕಾರಗಳು, ಮಾನವೀಯತೆ ಇರುವಂಥದ್ದು. ಅನ್ನ ಕೊಡುವಂಥ ದೇಶ. ರಸಗೊಬ್ಬರಗಳು ಕೊಟ್ಟಿಲ್ಲ, ಮಳೆಗಳು ಬಿದ್ದಿದೆ, ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಅತಿವೃಷ್ಟಿ ಅನಾವೃಷ್ಟಿಯಾಗಿದೆ. ಇದನ್ನು ರಾಜ್ಯ ಸರ್ಕಾರಗಳು ಚಿಂತನೆ ಮಾಡಬೇಕಾಗಿದೆ. ಈ ದೇಶವನ್ನು ಕಟ್ಟೋವಂಥವ್ರು, ಅನ್ನವನ್ನು ಕೊಡುವಂಥವ್ರು, ಚಿನ್ನವನ್ನು ಕೊಡುವಂಥವ್ರು, ಎಲ್ಲವನ್ನು ಕೊಟ್ಟಿರುವಂಥವು ಹಳ್ಳಿಗಳೇನೆ. ಹಳ್ಳಿಗಳ ದೇಶ, ಹಳ್ಳಿಗಳ ನಾಡು, ಮಾನವೀಯತೆ ಇರುವಂಥದ್ದು ಹಳ್ಳಿಗಳಲ್ಲಿ. ಆಮೇಲೆ ಹಳ್ಳಿಯಿಂದ ಬಂದವರೇನೆ ಪ್ರಧಾನಿಗಳು, ಮುಖ್ಯಮಂತ್ರಿಗಳಾಗಿರೋದು. ಅದನ್ನು ಗಮನದಾಗ ಇಟ್ಕೋಬೇಕಾಗಿದೆ. ಅನೇಕ ಸಾಧನೆಗಳನ್ನು ಕುವೆಂಪು ಅಂತಹ ಮಹಾನ್ ಮಾನವೀಯರು ಎಲ್ಲರೂ ಹಳ್ಳಿಗಳಿಂದ ಬಂದಂಥವ್ರೇನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ಸಿಟಿಯಿಂದ ಬಂದವರು ಕವಿಗಳಿಲ್ಲ, ಸಿವಿಂದ ಬಂದವರು ಸಾಹಿತಿಗಳಿಲ್ಲ, ಸಿಟಿಯಿಂದ ಬಂದವರು ಪತ್ರಕರ್ತರಲ್ಲ, ಎಲ್ಲರೂ ಹಳ್ಳಿಗಳಿಂದ ಬಂದಂಥವ್ರೇನೆ. ಆದ್ದರಿಂದ ಹಳ್ಳಿಗಳನ್ನು ಇವತ್ತು ಎತ್ತಿ ನಿಲ್ಲಿಸಬೇಕಾಗಿದೆ, ಹಳ್ಳಿಗಳನ್ನು ಕಾಪಾಡಬೇಕಾಗಿದೆ. ಹಳ್ಳಿಗಳಿರ್ತಕ್ಕಂಥ ವ್ಯವಸಾಯಗಳು, ಅಲ್ಲಿರ್ತಕ್ಕಂಥ ಸಂಸ್ಕೃತಿ, ಅಲ್ಲಿರ್ತಕ್ಕಂಥ ಪರಿಕರಗಳು, ಅಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯತೆಯನ್ನು ಎತ್ತಿಡಿಯುವಂಥ ಕೆಲಸಗಳನ್ನು ಸಮಾಜ ಮತ್ತು ಸರ್ಕಾರ ಒಟ್ಟಿಗೆ ಮಾಡಬೇಕು ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಸರ್. ಈ ಕೊನೆಯದಾಗಿ ಸರ್, ನಿಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಸಂಘಟನೆಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳು.
ನಮ್ಮ ಸಂಘಟನೆಯಲ್ಲಿ ತುಂಬ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾರೆ. ಈಗ ಮಂಜುಳಾ ಅವರು ಮತ್ತು ನಮ್ಮ ಕಟ್ಟಿಮನಿ ದುರ್ಗಪ್ಪ ಕಟ್ಟಿಮನಿ ನಾವು ರಾತ್ರಿ 1 ಗಂಟೆಗೆ ಬಂದು ಕಾಯ್ತಾ ಇದ್ದರು. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದಾರೆ. ಹಿಂಗೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಅವರು ನಿದ್ದೆಗಳನ್ನು ಬಿಟ್ಟು ಆಹಾರ ಮತ್ತು ಆಮಿಷಗಳಿಗೆ ವೈಯಕ್ತಿಕ ಸ್ವಾರ್ಥಕ್ಕೆ ಒಳಗಾಗ್ದೇನೆ ಚಳುವಳಿಗಳನ್ನು ಕಟ್ತಾ ಇದ್ದಾರೆ, ಹೋರಾಟವನ್ನು ಸಮಾಜದೊಟ್ಟಿಗೆ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಅನಂತ ಧನ್ಯವಾದಗಳನ್ನು ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ, ನಮ್ಮಂತೆ ಹೋರಾಟ ಮಾಡುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ 11 ಗಂಟೆಗೆ ಗಜೇಂದ್ರಗಢದಲ್ಲಿ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಸಾವಿತ್ರಿಬಾಯಿ ಫುಲೆ ಜಯಂತಿ ಮತ್ತು ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕ ಪಡ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಗಜೇಂದ್ರಗಢ ಮತ್ತು ಗದಗ ಜಿಲ್ಲಾ ಶಾಖೆಯಿಂದ ದುರ್ಗಪ್ಪ ಕಟ್ಟಿಮನಿ ಮತ್ತು ಮಂಜುಳಾ ಇತರರ ನೇತೃತ್ವದಲ್ಲಿ ನಡೀತದೆ. ಈ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲ ಒಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ಅತ್ಯಂತ ವಿನೀತವಾಗಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಮಾಧ್ಯಮಕ್ಕೆ ತಮಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ಒಂದು ಕಾರ್ಯಕ್ರಮದಲ್ಲಿ ತಾವು ಎಂಗೇಜ್ ಇದ್ದರೂ ಕೂಡ ಆ ಒಂದು ಬಿಡು ಮಾಡ್ಕೊಂಡು ಬಂದು ನಮ್ಮ ಸ್ಟುಡಿಯೋದಲ್ಲಿ ಕುಳಿತು ಸಾಕಷ್ಟು ವಿಷಯಗಳನ್ನು ಸಂಘ ಸಂಸ್ಥೆಗಳ ಅವ್ರಿಗೆ ಒಂದು ಕಿವಿ ಮಾತುಗಳನ್ನು ಹೇಳೋದ್ರ ಮುಖಾಂತರ ಇವತ್ತು ಹಿಂದುಳಿದಿರ್ತಕ್ಕಂಥ ಜನಾಂಗದವರಿಗೆ ಬರೀ ಹೋರಾಟ ಸಾಕಲ್ಲದೇ ಆ ಹೋರಾಟದ ಜೊತೆಗೆ ಸಹಕಾರ ಮನೋಭಾವನೆಯೂ ಕೂಡ ಬೇಕು ಮತ್ತು ಅದನ್ನು ಒಟ್ಟಿಗೆ ಹೋರಾಟದ ಮನೋಭಾವನೆಯ ಜೊತೆಗೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡು ಮಾಡಿರ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಕೊಟ್ಟಿದ್ದನ್ನು ಕೂಡ ನಮ್ಮ ಹಕ್ಕನ್ನು ಯಾವ ರೀತಿ ಪಡೆದುಕೊಳ್ತೀವಿ, ನಮ್ಮ ಕರ್ತವ್ಯವನ್ನು ಕೂಡ ಅದೇ ರೀತಿಯನ್ನು ಇಟ್ಕೊಂಡು ಹೋದಾಗ ಮಾತ್ರ ಸಮಾಜ ಮುಂದೆ ಬರಲು ಸಾಧ್ಯ ಅಂತ ಹೇಳಿ ವಿಸ್ತಾರವಾಗಿ ಮಾತನಾಡಿರ್ತಕ್ಕಂಥ ಎನ್ ಮೂರ್ತಿ ಸಾಹೇಬರಿಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.